1 kg ಪ್ರೋಟೀನ್ಗೆ 2,000 ಆಗುತ್ತೆ. ಕೆಲವೊಂದು ಬ್ರ್ಯಾಂಡ್ 6,000 ಚಾರ್ಜ್ ಮಾಡ್ತಾರೆ. ಏನಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್, ಅದ್ರೊಳಗೆ ಸ್ಪೆಷಾಲಿಟಿ ಏನಿರುತ್ತೆ ಅನ್ನೋ ಪ್ರಶ್ನೆ ನಮ್ಮ ಕ್ಲೈಂಟ್ಗೆ ಇತ್ತು. ಅದಕ್ಕೆ ನನ್ನ ಉತ್ತರ ಬ್ರ್ಯಾಂಡಿಂಗ್. ಅಂದರೆ ಅವರು ಅಡ್ವರ್ಟೈಸ್ಮೆಂಟ್ ಮೇಲೆಲ್ಲ ಖರ್ಚು ಮಾಡ್ತಾರೆ. ಕೆಲವರು ಆನ್ಲೈನ್ಗೆ ಸೀಮಿತವಾಗಿರ್ತಾರೆ, ಕೆಲವರು TV ಆ್ಯಡ್ಸ್ ಕೊಡ್ತಾರೆ. ಆ ಸೆಲೆಬ್ರಿಟೀಸು ಎಲ್ಲ ಪ್ರಮೋಟ್ ಮಾಡ್ತಾರಲ್ಲ, ನನ್ನ ಫಿಟ್ನೆಸ್ಗೆ ಇದೇ ಸೀಕ್ರೆಟು, ನಾನು ಇದನ್ನೇ ಕನ್ಸ್ಯೂಮ್ ಮಾಡೋದು ಅಂತ. ಅವ್ರೇನು ಫ್ರೀಯಾಗಿ ಮಾಡಲ್ಲ, ಅವ್ರಿಗೂ ಲಕ್ಷಾಂತರ ಕೋಟಿ ಗಟ್ಟಲೆ ದುಡ್ಡು ಕೊಡಬೇಕಾಗುತ್ತೆ. ಆ ಕಾಸ್ಟಿಂಗ್ ಎಲ್ಲ ಪ್ರಾಡಕ್ಟ್ ಪ್ರೈಸ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅಥವಾ ನಾನೇ ಆವ್ರೇಜು ಫಿಟ್ನೆಸ್ ಫಿಸಿಕ್ ಇದೆ, ನನಗೇನು 6 ಪ್ಯಾಕ್ ಇಲ್ಲ ದೊಡ್ಡ ದೊಡ್ಡ ಮಸಲ್ಸ್ ಇಲ್ಲ. ನಾನು ಹೇಳಿದ್ರೆ ಜನಕ್ಕೆ ಅಷ್ಟು ನಂಬಿಕೆ ಬರಲ್ಲ. ಅದೇ ಒಬ್ಬ 6 ಪ್ಯಾಕ್ ಇಟ್ಕೊಂಡು ಇಷ್ಟು ತಪ್ಪ ಮಸಲ್ ಇಟ್ಕೊಂಡು ನಾನು ಇದೇ ತೊಗೊಂಡು ಒಲಿಂಪಿಯಾ ಗೆದ್ದಿದ್ದು, ಮಿಸ್ಟರ್ ಇಂಡಿಯಾ ಆಗಿದ್ದು ಅಂತ ಅಂದಾಗ ಈಸಿಯಾಗೆ ನಂಬ್ತಾರೆ. ಅವಾಗ ಅವ್ರ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಅಂದ್ಬಿಟ್ಟು ಪ್ರೈಸಿಂಗು ಜಾಸ್ತಿ ಮಾಡಿ ಆ ಒಂದು ಅಥ್ಲೆಟ್ಗೆ ಸ್ಪಾನ್ಸರ್ ಮಾಡ್ತಾರೆ, ದುಡ್ಡನ್ನ ಕೊಡ್ತಾರೆ. ಸೊ ಅದಕ್ಕೆ ಅದು ಎಕ್ಸ್ಪೆನ್ಸಿವ್. ಅದೇ ಬಾಡಿ ಬಿಲ್ಡರ್ಗೆ ನಾರ್ಮಲ್ಲು ಅಷ್ಟೊಂದು ರೆಕಗ್ನೈಸೇಷನ್ ಇಲ್ಲದೆ ಇರೋ ಲೋಕಲ್ ವೇ ಪ್ರೋಟೀನ್ ಕೊಟ್ಟರು ಅವನಿಗೆ ಅಷ್ಟೇ ಫಿಸಿಕ್ನ ಬಿಲ್ಡ್ ಮಾಡ್ಬೋದು. ಸಮ್ವೇರ್ ಸ್ವಲ್ಪ ರೆಕಗ್ನೈಸೇಷನ್ ಇದ್ದು ರೀಸನಬಲ್ ಆಗಿದ್ರೆ 2,000 ಅರೌಂಡು, 300 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು. ಆ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಬೋದು. ಸೇಮ್ ರಿಸಲ್ಟ್ಸ್ ಇರುತ್ತೆ, ಅಥವಾ ರಿಸಲ್ಟ್ಸ್ ಕಾಂಪ್ರಮೈಸ್ ಆಗಲ್ಲ. ಮತ್ತೊಂದು ಎಕ್ಸಾಂಪಲ್ ಅಂದರೆ ಫುಟ್ಪಾತ್ ಸೈಡು 80 ರೂಪಾಯಿ 100 ರೂಪಾಯಿ ಚಿಕನ್ ಬಿರಿಯಾನಿ ಸಿಗುತ್ತೆ. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋ ಹೋಟ್ಲಾದರೆ 150 180 ಆಗುತ್ತೆ. ಇನ್ನು 5 ಸ್ಟಾರ್ ಹೋಟ್ಲಾದರೆ 350 450 ಇರುತ್ತೆ. ಯಾಕೆ? ಹೋಟ್ಲವನು ಬಾಡಿಗೆ ಕಟ್ಟಲ್ಲ, ಫುಟ್ಪಾತಲ್ಲಿರೋನು. ಅದೇ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ರೆ ಅದಕ್ಕೆ ತಕ್ಕಂಗೆ ಖರ್ಚು ಮಾಡಿರ್ತಾನೆ. ಸೊ ಅದನ್ನು ರಿಕವರಿ ಮಾಡ್ಕೊಳ್ಳೋಕ್ಕೋಸ್ಕರ ಬಿರಿಯಾನಿ ಪ್ರೈಸ್ ಜಾಸ್ತಿ ಮಾಡ್ತಾನೆ. ಅದೇ 5 ಸ್ಟಾರ್ ಹೋಟ್ಲು ನೀಟಾಗಿರುತ್ತೆ, ಸೋಫಾಗಳು ಟೇಬಲ್ಗಳು ಗ್ರ್ಯಾಂಡ್ ಆಗಿರುತ್ತೆ, ಲೈಟಿಂಗ್ಸ್ ಚೆನ್ನಾಗಿರುತ್ತೆ, ಆಮೇಲೆ ಸರ್ವರು ಕೂಡ ನೀಟಾಗಿ ಬಂದು ಸರ್ವ್ ಮಾಡ್ತಾರೆ. ಈ ಕಾಸ್ಟಿಂಗ್ ಎಲ್ಲ ರಿಕವರಿ ಮಾಡೋಕ್ಕೋಸ್ಕರ 5 ಸ್ಟಾರ್ ಹೋಟ್ಲಲ್ಲಿ ಜಾಸ್ತಿ ಪ್ರೈಸ್ ಇರುತ್ತೆ ಬಿರಿಯಾನಿದು. ಎಕ್ಸ್ಟ್ರಾರ್ಡಿನರಿ ಬಿರಿಯಾನಿ ಟೇಸ್ಟ್ಫುಲ್ ಆಗೇನು ಮಾಡಲ್ಲ. ಎಷ್ಟೊಂದು ಸತಿ ಫುಟ್ಪಾತಲ್ಲಿ ಸಿಗೋ ಬಿರಿಯಾನಿ ಟೇಸ್ಟು 5 ಸ್ಟಾರ್ ಹೋಟ್ಲ್ಗಳಲ್ಲಿ ಸಿಗಲ್ಲ. ಸೇಮ್ ಹಾಗೆ ಪ್ರತಿಯೊಂದು ಪ್ರಾಡಕ್ಟು ಮಾರ್ಕೆಟಲ್ಲಿ ಏನಿದೆ ಹಂಗೆ ವರ್ಕ್ ಆಗೋದು. ಈವನ್ ನನ್ನ ಕೋಚಿಂಗ್ ಕಂಪೇರ್ ಮಾಡಿದ್ರು ಕೆಲವ್ರಿಗೆ ಎಕ್ಸ್ಪೆನ್ಸಿವ್ ಆಗಿ ಫೀಲ್ ಆಗುತ್ತೆ, ಬಟ್ ಆಕ್ಚುಲಿ ತುಂಬಾನೇ ಅಫೋರ್ಡಬಲ್. ನನ್ನ ಹತ್ರ ಜಿಮ್ ಇಲ್ಲ, ನನ್ನ ಹತ್ರ ಆಫೀಸ್ ಇಲ್ಲ, ಯಾವುದೇ ರೀತಿ ಎಂಪ್ಲಾಯ್ಸ್ ಇಲ್ಲ. ಸೊ ಅರ್ನಿಂಗ್ ಎಲ್ಲ ನನಗೆ ಉಳ್ಕೊಳ್ಳುತ್ತೆ. ಅದೇ ಸ್ವಲ್ಪ ಗ್ರ್ಯಾಂಡ್ ಆಗಿರೋರು 30,000 50,000 ಎಲ್ಲ ಚಾರ್ಜ್ ಮಾಡ್ತಾರೆ. ಅವ್ರೇನು ಸ್ಪೆಷಲ್ ಡಯಟ್ ಕೊಡ್ತಾರಾ? ಇಲ್ಲ, ನನ್ನ ಥರನೇ ಡಯಟ್ ಕೊಡೋದು. ಅವ್ರು ಶಾಪ್ ಇಟ್ಟಿರ್ತಾರೆ, ಶಾಪ್ ರೆಂಟ್ ಕಟ್ಟಬೇಕು, ತಿರ್ಗಾ ಅದು ಎಷ್ಟು ಗ್ರ್ಯಾಂಡ್ ಆಗಿ ಇಂಟೀರಿಯರ್ ಡೆಕೋರೇಷನ್ ಮಾಡಿರ್ತಾರೆ, ಸೋಫಾ ಅಕಾಮಿಡೇಷನ್ ಮಾಡಿರ್ತಾರೆ. ಸೊ ಆ ದುಡ್ಡನ್ನೆಲ್ಲ ರಿಕವರ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನ್ ಕೊಡೋ ಡಯಟ್ನೇ ನನ್ನ ಲೆವೆಲ್ ಆಫ್ ಎಕ್ಸ್ಪರ್ಟೀಸ್ ಹೊಂದಿರೋರು 30,000 50,000 ಚಾರ್ಜ್ ಮಾಡ್ತಾರೆ. ನನ್ಗೆ ಈ ರೀತಿ ಯಾವುದು ಕರೆಂಟ್ ಬಿಲ್ಲು ಅದು ಇದು ಎಕ್ಸ್ಪೆನ್ಸಸ್ ಏನೂ ಇಲ್ಲ. ಅದಕ್ಕೆ ಕ್ವಾಲಿಟಿ ಸರ್ವಿಸ್ನ ಕಡಿಮೆ ಪ್ರೈಸಲ್ಲಿ ನಿಮಗೆ ಕೊಡಬಲ್ಲೆ ನಾನು.